ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೆ ಗುರೂನ್ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 13ನೇ ಅಧ್ಯಾಯದ 24ನೇ ಶ್ಲೋಕ ಆಗಬೇಕಿದೆ. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಯಾವ ಒಬ್ಬ ವ್ಯಕ್ತಿ ಈ ಪ್ರಕೃತಿ ಮತ್ತು ಪುರುಷನನ್ನ, ಇಲ್ಲಿ ಪುರುಷ ಶಬ್ದದಿಂದ ಇಬ್ಬರನ್ನು ಇಟ್ಕೊಳ್ಬೇಕು. ಪ್ರಕೃತಿಯಿಂದ ಚಿತ್ ಪ್ರಕೃತಿ, ಅಚಿತ್ ಪ್ರಕೃತಿ. ಚಿತ್ ಪ್ರಕೃತಿ ಇಸ್ ಈಕ್ವಲ್ ಟು ದುರ್ಗಾದೇವಿ ಅರ್ಥಾತ್ ಲಕ್ಷ್ಮೀದೇವಿಯೇನೆ. ಅಚಿತ್ ಪ್ರಕೃತಿ ಅಂದರೆ ಈ ಜಡವಾದ ಪ್ರಕೃತಿ, ಎಲ್ಲದರ ಸಮೂಹ. ಆ ಒಂದು ಜಡ ಪ್ರಕೃತಿಯಿಂದ ಬಂದಿರುವಂತಹ ಸತ್ವಾದಿ ಗುಣ ವಿಕಾರಗಳು, ಇಚ್ಛಾ ಮೊದಲಾದ ಎಲ್ಲ ಗುಣಗಳ ಸಮೂಹ. ಪ್ರಕೃತಿ ಶಬ್ದದಿಂದ ಎರಡನ್ನು ಇಟ್ಕೊಳ್ಬೇಕು. ಪುರುಷ ಶಬ್ದದಿಂದ ಜೀವನನ್ನ, ಪರಮಾತ್ಮನ್ನ ಇಟ್ಕೊಳ್ಬೇಕು. ಯಾರು ಈ ರೀತಿಯಾಗಿ ಪ್ರಕೃತಿ ಮತ್ತು ಪುರುಷರನ್ನ ಪ್ರಾಕೃತ ಈ ಸತ್ವಾದಿ ಗುಣಗಳೊಂದಿಗೆ ತಿಳಿತಾನೋ ಅಂಥವನೇನೆ ಅವನು ಹೇಗೇ ಬದುಕಲಿ, ಈ ರೀತಿ ತಿಳಿದುಕೊಂಡು ಯಾವುದೇ ರೀತಿಯಾದಂತಹ ಕೆಲಸ ಮಾಡಲಿ, ಅವನು ಇನ್ನೊಮ್ಮೆ ಹುಟ್ಟಲಾರ. ಅವನ ಮರಣದ ನಂತರ ಅವನಿಗೆ ಸಾಕ್ಷಾತ್ತಾಗಿ ಮೋಕ್ಷವೇ ಸಿಗತ್ತೆ ಅಂತ ಈ ರೀತಿ ಸರಿಯಾಗಿ ತಿಳಿದವನಿಗೆ ಇದರ ಜ್ಞಾನ ಸದಾಕಾಲ ಇರಬೇಕು. ಅಂತಹ ಸಮಯದಲ್ಲಿ ನಮಗೆ ಸ್ವಲ್ಪ ಈಗ ಗೊತ್ತಿರ್ತದೆ, ಆಮೇಲೆ ಅದು ವಸ್ತು ಇದು ವಸ್ತು, ಅದೇನೋ ಕಸಬರಿಗೆ ಬಿಡಿ, ಇದೇನೋ ಕಸ ಬಿಡಿ ಅಂತ. ಹಾಗಲ್ಲ, ಕಸದಲ್ಲೂ ಅದು ಒಂದು ವಸ್ತು, ಅದರಲ್ಲೂ ಪರಮಾತ್ಮ ಇದ್ದಾನೆ ಎನ್ನುವಂತಹ ಭಾವನೆ ಇಲ್ಲ ಅಂತ ಹೇಳಿಕ್ಕಾಗೋದೇ ಇಲ್ಲ. ಪರಮಾತ್ಮ ಅದರಲ್ಲೂ ಇದ್ದಾನೆ, ಈ ರೀತಿ ಭಾವನೆ ಬೇಕು. ಇದೇನೋ ಗೋಡೆಗಳು ಬಿಡಿ, ಇದೇನೋ ಇಟ್ಟಿಗೆಯಲ್ಲೂ ಪರಮಾತ್ಮ ಇದ್ದಾನೆ ಎನ್ನುವಂತಹ ಭಾವನೆ ಸದಾಕಾಲ ಇರಬೇಕು. ಆವಾಗ ಅಂತಹ ಭಾವನೆ ಬಂದಾಗ, ಅಂತಹ ಜ್ಞಾನವುಳ್ಳವನಾದಾಗ ಅವನು ಇನ್ನೊಮ್ಮೆ ಹುಟ್ಟಲಾರ. ನಸಭೂಯೋಭಿಜಾಯತೆ, ಅವನು ಇನ್ನೊಮ್ಮೆ ಹುಟ್ಟಲಾರ, ಅಭಿಜಾಯತೆ ಅಂತ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಬರ್ಕೊಳ್ಳಿ. ಯಹ ಯಾವನು ಏನಂ ಪುರುಷಂ ಜೀವ ಮತ್ತು ಪರಮಾತ್ಮ ಎಂಬ ಎರಡು ವಿಧ ಪುರುಷರನ್ನು, ಜೀವ ಮತ್ತು ಪರಮಾತ್ಮ ಎಂಬ ಎರಡು ವಿಧ ಪುರುಷರನ್ನು ಪ್ರಕೃತಿಂ, ಚಿತ್ ಪ್ರಕೃತಿ ಹಾಗೂ ಅಚಿತ್ ಪ್ರಕೃತಿಗಳನ್ನು, ಚಿತ್ ಪ್ರಕೃತಿ ಹಾಗೂ ಅಚಿತ್ ಪ್ರಕೃತಿಗಳನ್ನು ಗುಣೈಸ್ಸಹ, ಗುಣಗಳೊಂದಿಗೆ, ಗುಣೈಸ್ಸಹ ಸತ್ವಾದಿ ಗುಣಗಳೊಂದಿಗೆ, ವೇತ್ತಿ, ನೋಡಿ ವೇತ್ತಿ
ಶಾಸ್ತ್ರದಿಂದ ಪರೋಕ್ಷವಾಗಿ ತಿಳಿದು, ಶಾಸ್ತ್ರದಿಂದ ಪರೋಕ್ಷವಾಗಿ ತಿಳಿದು ಅಪರೋಕ್ಷ ಜ್ಞಾನ ಸಂಪಾದಿಸಿಕೊಳ್ಳುತ್ತಾನೋ, ಶಾಸ್ತ್ರದಿಂದ ಪರೋಕ್ಷವಾಗಿ ತಿಳಿದು ಅಪರೋಕ್ಷ ಜ್ಞಾನ ಸಂಪಾದಿಸಿಕೊಳ್ಳುತ್ತಾನೋ ಸಹ, ಆ ಪುರುಷನು, ಇಲ್ಲಿ ಸಹ ಅಂತಂದ್ರೆ ಆ ವ್ಯಕ್ತಿ ಅಂತ ಅರ್ಥ. ಸಹ ಆ ವ್ಯಕ್ತಿಯು ಸರ್ವಥಾ ವರ್ತಮಾನೋಪಿ, ಸರ್ವಥಾ ವರ್ತಮಾನೋಪಿ ಅಕಸ್ಮಾತ್ ಆಗಿ ಅನ್ಯಾಯ ಮಾರ್ಗದಲ್ಲಿ ಪ್ರವೃತ್ತಿ ಮಾಡಿದರೂ, ಅಕಸ್ಮಾತ್ ಆಗಿ ಅನ್ಯಾಯ ಮಾರ್ಗದಲ್ಲಿ ಪ್ರವೃತ್ತಿ ಮಾಡಿದರೂ ಭೂಯಃ ಮತ್ತೆ ನಾಭಿಜಾಯತೆ, ನಾಭಿಜಾಯತೆ ಹುಟ್ಟುವುದಿಲ್ಲ, ಅರ್ಥಾತ್ ಮುಕ್ತನಾಗುತ್ತಾನೆ ಅಂತ ಅರ್ಥ. ಇದನ್ನ ಬ್ರಹ್ಮಸೂತ್ರದಲ್ಲೂ ಹೇಳಿದ್ದಾರೆ. ಮೂರನೇ ಅಧ್ಯಾಯ 4ನೇ ಪಾದ 15ನೇ ಸೂತ್ರ. ಓಂ ಕಾಮಕಾರೇಣ ಚೈಕೇ ಓಂ ಅಂತ ಸೂತ್ರ. ಯಾವುದೇ ರೀತಿಯಾದಂತಹ ಕಾಮ್ಯ ಕೆಲಸವನ್ನ ಮಾಡಿದರೂ ಆ ವ್ಯಕ್ತಿ ಇದನ್ನ ತಿಳಿದವನಾದರೆ, ಶಾಸ್ತ್ರದಿಂದ ಪರೋಕ್ಷವಾಗಿ ಎಲ್ಲದರ ಜ್ಞಾನವನ್ನು ತಿಳಿದುಕೊಂಡು ತದನಂತರ ಅಪರೋಕ್ಷ ಜ್ಞಾನವನ್ನು ಯಾರು ಸಂಪಾದನೆ ಮಾಡಿರ್ತಾನೋ ಅಂಥವನು ಎಂಥ ಕಾಮ್ಯ ಕೆಲಸವನ್ನ ಮಾಡಿದರೂ ಮುಕ್ತಿ ಕಟ್ಟಿಟ್ಟ ಬುತ್ತಿ ಅಂತ ಅವನಿಗೆ. ಪ್ರಶ್ನೆ ಇದ್ರೆ ಕೇಳಿ, ಇಲ್ಲ ಮುಂದೆ ಹೋಗಿ. ನಮ್ ಕೃಷ್ಣ ನಮ್ನ ಬಹಳ ಕನ್ಫ್ಯೂಸ್ ಮಾಡ್ತಾನೆ ಆಚಾರ್ಯ. ಅವನು ಇರೋದೇ ಅದಕ್ಕೆ. ಯಾಕೆಂದ್ರೆ ಇದೇ ಈಗ ನಂದು ಪ್ರೆಸೆಂಟ್ ಇದು ಮುಂದೆ ಇನ್ನೊಂದು ಗ್ರೂಪ್ ನಲ್ಲಿ ಇದ್ದೀನಿ. ಅಲ್ಲಿ ನಾನು 8ನೇ ಅಧ್ಯಾಯ ಅದಲ್ಲಿ ಅಂತಕಾಲೆ ವಿಷಯ ಮಾತಾಡಬೇಕು. ಅದರಲ್ಲಿ 8ನೇ ಅಧ್ಯಾಯ 5ನೇ ಪದ್ಯ. ಯೂಶಲಿ ಜ್ಞಾಪಕ ಇರಲ್ಲ, ಈಗ ಮಾಡ್ತಾ ಇದ್ದೀನಿ ಅಂತ ಜ್ಞಾಪಕ ಇದೆ. ಅದ್ರಲ್ಲಿ ಹೇಳ್ತಾನೆ, ಅಂತಕಾಲೇ ಚ ಮಾಮೇವ ಸ್ವರಂ ಮುಕ್ತ್ವಾ ಕಲೇವರಂ ಯಃ ಪ್ರಯತಿ ಸಾ ಮದ್ಭಾವಂ ಯದಿ ನಾಸ್ಯತ್ರ ಸಂಶಯ. ಅದಕ್ಕೆ ತಾತ್ಪರ್ಯ ಏನಂದ್ರೆ, ಸಾಯೋ ಕಾಲದಲ್ಲಿ ನನ್ ನೆನೆಸ್ತಾ ಇರಬೇಕು. ಅದಕ್ಕೆ ಉದಾಹರಣೆ ಅಂದ್ರೆ, ನಮ್ದು ಜಡ ಬರ್ತಾವ ಒಬ್ರು ಒಂದ್ ಸೈಡ್ ನಲ್ಲಿ ಪಾಪ ಒಳ್ಳೆಯವನು, ಎಲ್ಲ ಒಳ್ಳೆ ತಂದೆನೇ ಪಾಪ ಕರುಣೆಯಿಂದ ಅದು ಜಿಂಕೆ ಮರಿನೇ ನಾವು ಸಾಕ್ತಾ ಕೂತಿರ್ತಾನೆ. ಸೊ ಅವನ್ ಜಿಂಕೆ ಆಗೋದ. ಇನ್ನೊಂದ್ ಕಡೆ ಇವರು ಮಾಡೋದಿಲ್ಲ, ಮಾಡ್ಬಿಟ್ಟು ಕೊನೆಗೆ ಇಲ್ಲ ಅವನು ಭಕ್ತಿನೇ, ಅವನು ಭಕ್ತಾನೆ, ಆದ್ರೆ ತೋರಿಸ್ಕೊಡಕ್ಕೆ ಹಾಗೆ ಹಿಂದಿನ ಜನ್ಮದ ಸುಕೃತ. ಅವನ ಮಗನ ಹೆಸರು ನಾರಾಯಣ ನಾರಾಯಣ ಅಂತ ಹೇಳ್ಕೊಂಡು ಹೋಗ್ತಾನೆ. ಅವನ್ ಬಚಾಯಿಸ್ಕೊಂಡ್ಬಿಡ್ತಾನೆ, ಅವನ್ಗೆ ಮುಕ್ತಿ. ಸೊ ಇದು ಅಂತಕಾಲೇ ಹೇಳ್ತಾರೆ. ಆಮೇಲೆ 8ನೇ ಪದ್ಯದಲ್ಲೂ ಹೇಳ್ತಾರೆ, ಅದು ನಿಮ್ ಪ್ರಾಣನ ಭ್ರುವೋರ್ ಮಧ್ಯೆ ತಗೊಂಡ್ಬರ್ಬೇಕು. ಆಮೇಲೆ ಮೇಲಿಂದು ದಾರಿಯಿಂದ ಹೋದ್ರೆ 9 ದ್ವಾರಗಳಿದೆ, 2 ಸೂಕ್ಷ್ಮ ದ್ವಾರಗಳು, ಬ್ರಹ್ಮರಂಧ್ರ ಮತ್ತೆ ನಾಭಿ. ಸೊ ಜೀವನ ಮೇಲೆ ಇವೆಲ್ಲವೂ ಕೂಡ ನಮ್ಮ ಕೈಯಲ್ಲಿಲ್ಲ. ಕರೆಕ್ಟ್. ಹೌದಾ? ನಮ್ಮ ಕೈಯಲ್ಲಿ ಇರೋದು ಏನು? ಪರಮಾತ್ಮನ ಸದಾಕಾಲ ನಾಮಸ್ಮರಣೆ. ಅದೊಂದು ಮಾಡ, ಅವನು ಏನಾದ್ರೂ ಮಾಡ್ಲಿ, ಇನ್ನು ಎಷ್ಟು ಜನ್ಮದಲ್ಲಾದ್ರೂ ಹಾಕ್ಲಿ, ಇನ್ನು ಅತ್ಯಂತ ಹೀನ ಜನ್ಮದಲ್ಲಾದ್ರೂ ಹಾಕ್ಲಿ, ನಾವು ಕೇಳೋದು ಒಂದೇ, ನಿನ್ನ ಭಕ್ತಿ ಸದಾ ನಮಗೆ ಇರಲಿ, ಅಷ್ಟೇ ಕೇಳಬೇಕು.
ಅದು ನಿಜ, ಆದ್ರೆ ಈ ಪದ್ಯದಲ್ಲಿ ಅನುಸಂಧಾನ ಸರಿಗಿರಬೇಕು ಅಂತ ಹೇಳ್ತಾರೆ. ಹೌದು 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 ಹೌದು. ಯಾಕೆ ಅಲ್ಲಿ ನಮ್ದು ಪಂಚ ಇದು ತಾರತ ಇದು ಅಂದ್ರೆ ಪ್ರಮೇಯ ಈ ತಿಳಿದಿರಬೇಕು. ರೀತಿ ಇದೇ ಒಂದು ಪ್ರೊಸೆಸ್ಸು ಅಂತ ಹೇಳಿಕೊಡ್ತಾನೆ ಅಷ್ಟೇ ಕೃಷ್ಣ ಪರಮಾತ್ಮ. ಅದನ್ನು ಕರೆಕ್ಟ್. ಅನುಸಂಧಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬಹಳ ಕಷ್ಟ. ವೆರಿ ಎಂತಹ ಡಿಫಿಕಲ್ಟ್. ಋಷಿಮುನಿಗಳೇ ಒದ್ದಾಡಿ ಹೋಗಿದ್ದಾರೆ. ಹ್ಮ್. ಹೌದಾ? ಅದರಿಂದ ನಮ್ಮ ಕೈಯಲ್ಲಿ ಇರೋದೇನು? ಹರಿನಾಮ ಸ್ಮರಣೆ. ಹೌದು. ನಿರಂತರ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಅದನ್ನು 12ನೇ ಅಧ್ಯಾಯ ಆ, ಪದ್ಯಗಳು 8 ಇಂದ 20 ತನಕ ಅದೇ ಹೇಳ್ತಾನೆ. ನಿಮ್ಗೆ ಇದು ಮಾಡೋಕ್ಕಾಗ್ದರೆ ಧ್ಯಾನ ಯೋಗ ಮಾಡೋಕ್ದರೆ ಜ್ಞಾನ ಯೋಗ ಇಲ್ದರೆ ಇದು ಅಭ್ಯಾಸ, ಇನ್ನು ಅಭ್ಯಾಸನೂ ಆಗ್ದರೆ ಕೊನೆಗೆ ಕೃಷ್ಣ ನಮ್ಮಪ್ಪ ನೀನೇ ಕರ್ತ ಅಂತ ಕೈ ಬಿಟ್ಬಿಡ್ರಿ ಅಂತ ಅಷ್ಟೇ. ನೀವು ಹೌದು ಹೇಳ್ದೆ. ಹೌದು. ಧನ್ಯವಾದ. ಸರಿ, ಮುಂದೆ ಹೋಗೋಣ. ಆ, ಇನ್ನೂ ಕೆಲವರು ಈಗ ಅದೇ ಪರಮಾತ್ಮನನ್ನ ಹೇಗೆ ಹೇಗೆ ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ ಅಂತ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಇನ್ನೂ ಕೆಲವರಿದ್ದಾರೆ, ಇವರಿಗೆ ಶಾಸ್ತ್ರ ಓದುವಂತಹ ಒಂದು ಯೋಗ ಇರಲಿಲ್ಲ. ಶಾಸ್ತ್ರದ ಮೂಲಕ ಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿ ತದನಂತರ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಆಗಲಿಲ್ಲ. ಈ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಶಾಸ್ತ್ರ ಒಂದೇ ಮಾರ್ಗ ಅಲ್ಲ. ಹಾಗಾದರೆ ಯಾರ್ಯಾರು ಶಾಸ್ತ್ರ ಓದಿರ್ತಾರೋ ಅವರಿಗೆ ಅಪರೋಕ್ಷ ಜ್ಞಾನ ಬಂದಿದೆ ಅಂತ ಹೇಳಿಕ್ಕಾಗೋಲ್ಲ. ಪರೋಕ್ಷ ಜ್ಞಾನವೇ ಬಂದಿರೋದಿಲ್ಲ. ಸರಿಯಾಗಿ ಅದೇ ಗೊತ್ತಿರಲ್ಲ, ಅರ್ಧಂಬರ್ಧ ಓದ್ಬಿಟ್ಟಿರ್ತಾರೆ. ನಮ್ಮ ಹಾಗೆ ಇದೇ ದೊಡ್ಡದು ಅಂತ ಹೇಳ್ತಿರ್ತಾರೆ. ಹೌದಾ? ಆದ್ದರಿಂದ ಅಪರೋಕ್ಷ ಜ್ಞಾನ ಬರೀ ಶಾಸ್ತ್ರಜ್ಞಾನದಿಂದ ಸಾಧ್ಯವಾದದ್ದಲ್ಲ. ಧ್ಯಾನದ ಮೂಲಕವೂ ಕೂಡ ಪರಮಾತ್ಮ ಎಲ್ಲ ಸಕಲ ಜೀವರಲ್ಲೂ ಇರಬೇಕಾದ್ರೆ ನನ್ನಲ್ಲೂ ಇದ್ದಾನೆ. ಹಾಗಾದರೆ ಸಕಲ ಜೀವಾಂತರ್ಗತನಾದ ನನ್ನಲ್ಲಿ, ನನ್ನ ಹೃದಯದಲ್ಲಿಯೇ ಇದ್ದಾನೆ ದೀಪರೂಪದಿಂದ. ತನ್ನೊಳಗೇನೆ ಅದನ್ನು ನೋಡ್ತಾ ನೋಡ್ತಾ ಪರಮಾತ್ಮನನ್ನು ತನ್ನಲ್ಲಿಯೇನೆ ಸಾಕ್ಷಾತ್ಕಾರ ಮಾಡಿಕೊಳ್ತಾನೆ ಧ್ಯಾನದ ಮೂಲಕ. ಇನ್ನು ಕೆಲವರು ಸಾಂಖ್ಯಯೋಗದಿಂದ, ಇನ್ನು ಕೆಲವರು ಕರ್ಮಯೋಗದಿಂದ, ಬರೀ ಕರ್ಮವನ್ನು ಮಾಡೋದು, ಇದರೆಡೆಗೆ ಸಹಾಯ ಮಾಡೋದು. ಇದರಲ್ಲಿಯೂ ಪರಮಾತ್ಮ ಇದ್ದಾನೆ. ಅವರಲ್ಲಿರುವಂತಹ ಪರಮಾತ್ಮ ತೃಪ್ತನಾಗಲಿ, ಸಹಾಯ ಹೇಗೆ ನನಗೂ ಉಪಯೋಗ ಆಗತ್ತೆ ಅನ್ನುವಂಥದ್ದಲ್ಲ. ನಿಷ್ಕಾಮ ಕರ್ಮವನ್ನು, ಕರ್ಮಯೋಗ ನಿಷ್ಕಾಮ ಕರ್ಮವನ್ನು. ಸಾಂಖ್ಯಯೋಗ ಅಂತಂದರೆ ವೇದೋಕ್ತವಾದ ಪರಮಾತ್ಮನ ಸ್ವರೂಪವನ್ನು ಚಿಂತನೆ ಮಾಡೋದು. ಸಾಂಖ್ಯಯೋಗ ಅಂತಂದರೆ ವೇದೋಕ್ತವಾದ ಪರಮಾತ್ಮನ ರೂಪಗಳನ್ನು ಅದನ್ನು ಧ್ಯಾನ ಮಾಡ್ತಾ ಮಾಡ್ತಾ ಅಪರೋಕ್ಷ ಜ್ಞಾನವನ್ನು ಸಾಧಿಸಿಕೊಳ್ಳುವಂಥದ್ದು. ಈ ರೀತಿ ಈ ಎಲ್ಲದರಿಂದಲೂ ಅಪರೋಕ್ಷ ಜ್ಞಾನ ಸಾಧ್ಯವಾದದ್ದು. ಅಪರೋಕ್ಷ ಜ್ಞಾನದಿಂದಾಗಿ ಪರಮಾತ್ಮನ ಪ್ರೀತಿ ಅರ್ಥಾತ್ ಪರಮಾತ್ಮನ ಅನುಗ್ರಹ, ಅವನ ಅನುಗ್ರಹದಿಂದಾಗಿ ನಮಗೆ ಮೋಕ್ಷ. ಈ ರೀತಿ ಇನ್ನು ಕೆಲವರೂ ಕೂಡ ಬರೀ ಶಾಸ್ತ್ರದಿಂದಲೇ ನಮಗೆ ಅಪರೋಕ್ಷ ಜ್ಞಾನ ಅಂತಿಲ್ಲ. ಹೌದಾ? ಪುರಂದರದಾಸರು ವ್ಯಾಸರಾಜರ ಹತ್ತಿರ ಶಾಸ್ತ್ರಾಧ್ಯಯನ ಮಾಡಿದ್ದಾರೆ. ಜಗನ್ನಾಥದಾಸರು ಮಾಡಿದ್ದಾರೆ. ಗೋಪಾಲದಾಸರು ಇಲ್ಲ, ವಿಜಯದಾಸರು ಇಲ್ಲ. ಆದರೂ ಮಹಾಜ್ಞಾನಿಗಳು, ಪರಮಾತ್ಮನ ಸಾಕ್ಷಾತ್ಕಾರವನ್ನು ಅವರಿಗಾಗಿದೆ. ಅನೇಕ ದಾಸರಿದ್ದಾರೆ. ಹೌದಾ? ಅದರಿಂದ ಅದೊಂದೇ ಮಾರ್ಗ ಅಂತ ಅಲ್ಲ. ಇನ್ನು ಕೆಲವರು ಈ ರೀತಿಯೆಲ್ಲ ಸಾಧನೆಯನ್ನು ಮಾಡ್ತಾರೆ ಅಂತ ಕೃಷ್ಣ ಇದರಲ್ಲಿ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಕೇಚಿತ್ ಕೆಲವರು ಅಂದ್ರೇನು? ಬರೀ ಧ್ಯಾನ ಅಂತಲ್ಲ. ಧ್ಯಾನ ಮಾಡಬೇಕು ಅಂದ್ರೆ ಏನಂತ ಧ್ಯಾನ ಮಾಡಬೇಕು? ಪರಮಾತ್ಮ ಹೀಗಿದ್ದಾನೆ ಅಂತ ಯಾರಾದರೂ ಹೇಳಿರ್ಬೇಕಲ್ಲ. ಅದಕ್ಕೆ ಅದನ್ನೇ ಹೇಳಿದ್ರು, ಶ್ರವಣ ಮನನ ನಿಧಿಧ್ಯಾಸನ. ನಿಧಿಧ್ಯಾಸನ ಧ್ಯಾನ. ಕೇಚಿತ್
ಕೆಲವರು ಆತ್ಮನ ಮನಸ್ಸಿನಿಂದ ಅಥವಾ ಬುದ್ಧಿಯಿಂದ ಅಂತ ಬರ್ಕೊಳ್ಳಿ, ಆತ್ಮನ ಬುದ್ಧಿಯಿಂದ ಆತ್ಮಾನಂ ಭಗವಂತನನ್ನು ಆತ್ಮನಿ ದೇಹದಲ್ಲಿ ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ. ಆತ್ಮನಿ ದೇಹದಲ್ಲಿ ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ. ಅನ್ಯೇ ಉಳಿದವರು, ಸಾಂಖ್ಯೇನ ಯೋಗೇನ, ಮತ್ತು ಬೇರೆ ಬೇರೆ ಅಂತಲ್ಲ, ಸಾಂಖ್ಯೇನ ಬೇರೆ, ಯೋಗೇನ ಅಂತಂದರೆ ಪ್ರಾಣಾಯಾಮ, ಸೂರ್ಯ ನಮಸ್ಕಾರ, ಶೀರ್ಷಾಸನ, ಶವಾಸನ, ಆ ಯೋಗ ಅಲ್ಲ. ಅದರಿಂದ ಮನಸ್ಸು ಸ್ಥಿರವಾಗತ್ತೆ ಆ ಒಂದು ಯೋಗದಿಂದ ಅಷ್ಟೇ. ಮನಸ್ಸಿನ ಸ್ಥಿರೀಕರಣಕ್ಕೋಸ್ಕರವಾಗಿ, ದಾರ್ಢ್ಯಕ್ಕೋಸ್ಕರವಾಗಿ ಆ ಒಂದು ಯೋಗ. ಸಾಂಖ್ಯೇನ ಯೋಗೇನ, ಸಾಂಖ್ಯ ಯೋಗದಿಂದ ಅಂದ್ರೇನು ಹೇಳ್ತೇನೆ, ಅರ್ಥ ಹೇಳ್ತೇನೆ. ಸಾಂಖ್ಯೇನ ಯೋಗೇನ ವೇದೋಕ್ತವಾದ ಭಗವತ್ ಸ್ವರೂಪವನ್ನು ಪರೋಕ್ಷವಾಗಿ ತಿಳಿಯುವುದರಿಂದ ವೇದೋಕ್ತವಾದ ಭಗವತ್ ಸ್ವರೂಪವನ್ನು ಪರೋಕ್ಷವಾಗಿ ತಿಳಿಯುವುದರಿಂದ ಧ್ಯಾನೇನ ಚ, ಧ್ಯಾನದಿಂದಲೂ ಕೂಡ, ಕರ್ಮಯೋಗೇನ ಚ, ನಿಷ್ಕಾಮ ಕರ್ಮದಿಂದಲೂ ಕೂಡ ಆತ್ಮಾನಂ ಪರಮಾತ್ಮನನ್ನು ಪಶ್ಯಂತಿ ನೋಡುತ್ತಾರೆ, ಅರ್ಥಾತ್ ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ. ಪ್ರಶ್ನೆ ಇದ್ರೆ ಕೇಳಿ. ಸಣ್ಣ ಕ್ಲಾರಿಫಿಕೇಶನ್. ಇಲ್ಲಿ 2 ಸರ್ತಿ ಹೇಳುತ್ತಾರೆ ಆತ್ಮಾನಂ ಆತ್ಮನ. ಒಂದ್ಸತಿ ಜೀವನ ಇಟ್ಕೋಬೇಕು, ಒಂದ್ಸತಿ ದೇವ್ರನ್ನ ಇಟ್ಕೋಬೇಕು, ಹಾಗೇನಾ? ಇಲ್ಲ. ಇಲ್ಲಿ ಆತ್ಮಾನಂ ಪರಮಾತ್ಮನನ್ನು, ಆತ್ಮನಿ ಅಂತಂದ್ರೆ ದೇಹದಲ್ಲಿ ಅಂತ ಅರ್ಥ. ಓಕೆ. ಮೂರು ಸರ್ತಿ ಬಂದಿದೆ ಆತ್ಮ ಶಬ್ದ. ಆತ್ಮಾನಂ ಆತ್ಮನಿ, ಆತ್ಮನ ಬುದ್ಧಿಯಿಂದ, ಆತ್ಮಾನಂ ಪರಮಾತ್ಮನನ್ನು, ಆತ್ಮನಿ ದೇಹದಲ್ಲಿ. ಆಯ್ತು, ಧನ್ಯವಾದ. ಕೊನೆಗೆ ಮತ್ತೆ ಆತ್ಮಾನಂ ಅಂದ್ರಲ್ಲ, ಅದು ಅದನ್ನ ಯಾರನ್ನ ಸಾಕ್ಷಾತ್ಕರಿಸಿಕೊಳ್ತಾರೆ ಅಂತ ಅದನ್ನ ಹೇಳಿದೆ ಅಷ್ಟೇ, ಸರಿನಾ? ಆತ್ಮಾನಂ ಪಶ್ಯಂತಿ. ಸಾಂಖ್ಯ ಯೋಗ ಇನ್ನೊಮ್ಮೆ ಸ್ವಲ್ಪ. ಸಾಂಖ್ಯ ಯೋಗದಿಂದ ಭಗವಂತನ ತಿಳಿಯುವುದು ಅಂದ್ರೆ ಎಕ್ಸಾಂಪಲ್ ವೇದಗಳಲ್ಲಿ, ಪುರಾಣಗಳಲ್ಲಿ ಇನ್ನಿತರ ಪರಮಾತ್ಮನ ರೂಪಗಳನ್ನು ಹೇಳಿದ್ದಾರೆ, ಅವತಾರಗಳಲ್ಲಿ. ಅದರ ಪರಮಾತ್ಮನ ಅವತಾರಗಳನ್ನ ಈ ಸನತ್ ಕುಮಾರ, ಮಹಿದಾಸ, ದತ್ತಾತ್ರೇಯ, ಋಷಭ, ಪೃಥು, ಆವೇಶಯುಕ್ತ, ಬರೀ ಅವರು ಈ 10 ಅವತಾರಗಳಲ್ಲಿ, ದಶಾವತಾರಗಳಲ್ಲಿ ಮಾತ್ರ ಚಿಂತನೆ ಮಾಡೋದಲ್ಲ,
ಉಳಿದೆಲ್ಲ ಅವತಾರಗಳನ್ನು ಅವರು ಸರಿಯಾಗಿ ಚಿಂತನೆ ಮಾಡ್ತಾ ಮಾಡ್ತಾ ಅಪರೋಕ್ಷ ಜ್ಞಾನವನ್ನು ಪಡಿತಾರೆ ಅಂತ. ಹಾಗೆ ಇದು ಅಂದ್ರೆ ಕಪಿಲ ನಾಮಕ ಪರಮಾತ್ಮ ಕೊಟ್ಟಿದ್ದು. ಹೌದು ಹೌದು. ಸನತ್ ಕುಮಾರ, ದತ್ತಾತ್ರೇಯ, ಕಪಿಲ, ಅನೇಕ ಇದೆ. ನರನಾರಾಯಣ, ಯಮನ ಮಕ್ಕಳಾದರವರು ನರನಾರಾಯಣರು, ಸರಿನಾ? ಈ ರೀತಿ ಅನೇಕ ಇದೆ. ಹೌದು ಹೌದು. ಸರಿ, ಮುಂದೆ ಹೋಗೋಣ. ಅನ್ನೇ ತ್ವೇಮವಜಾನಂತಃ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿತರಂತೇವ ಮೃತ್ಯುಂ ಶ್ರುತಿಪರಾಯಣಾಃ. ನೋಡಿ, ನಮಗಾಗಿಯೇ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾರೆ ಅಂತ ಸ್ವಲ್ಪ ಸಮಾಧಾನ. ನಮ್ಮ ಬೆನ್ನ ಮೇಲೆ ನಾವು ಕೈ ಆಡಿಸ್ಕೊಳ್ಬೇಕು. ಎದೆ ಮೇಲೆ ಕೈ ಇಟ್ಟುಕೊಂಡು ಉಸಿರು ನಿಧಾನ, ದೀರ್ಘಶ್ವಾಸ ದೀರ್ಘ ಪ್ರಶ್ವಾಸವನ್ನು ಮಾಡಬೇಕು. ನಮಗೇ ಹೇಳಿದ್ದಾರೆ ಅಂತ ಕೃಷ್ಣ ಇದು. ಇನ್ನೂ ಕೆಲವರಿದ್ದಾರೆ, ಹಿಂದೆ ಹೇಳಿದಂತೆ ದೇವರನ್ನ ತಿಳಿಯಲು ಅವರು ಅಸಮರ್ಥರೇ. ಆದರೆ ತಿಳಿದವರಿಂದ ಶ್ರವಣ ಮಾಡ್ತಾರೆ. ಬರೀ ಶ್ರವಣ ಅಲ್ಲ, ಧ್ಯಾನವನ್ನೂ ಮಾಡ್ತಾರೆ. ಶ್ರವಣ ಮಾಡಿ ಅಜಾನಂತಹ ಶ್ರುತ್ವ ಅನ್ಯೇಭ್ಯ ಶ್ರುತ್ವ ಉಪಾಸತೆ ಧ್ಯಾಯತೆ ಇತ್ಯರ್ಥಃ. ಉಪಾಸತೆ, ಉಪಾಸನೆ ಮಾಡ್ತಾರೆ, ಧ್ಯಾನೋಪಾಸನೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಧ್ಯಾನ ಮಾಡ್ತಾ ಮಾಡ್ತಾ ಅವರೂ ಕೂಡ ಬಹುವಾಗಿ ಶ್ರವಣ ಮಾಡ್ತಾರೆ. ಇನ್ನೂ ಇವತ್ತೇನೋ ಕೇಳಿರ್ತಾರೆ, ಅದನ್ನು ಮನನ ಮಾಡೋದು, ಆ ಒಂದು ಗುಣವನ್ನು ಪರಮಾತ್ಮನಲ್ಲಿ ಅಪ್ಲೈ ಮಾಡೋದು ಇರುವಂಥದ್ದೇ. ನಮಗೋಸ್ಕರವಾಗಿ ನಾವು ಈ ರೀತಿ ಇದ್ದಾನೆ ಪರಮಾತ್ಮ ಅಂತ ಅದರ ಬಗ್ಗೆನೇ ಚಿಂತನೆ ಮಾಡ್ತಾ ಹೋಗೋದು. ಆದ್ದರಿಂದ ಈ ರೀತಿ ಬಹುವಾಗಿ ಅತಿತರಂ ತೇಪಿ ಅತಿತರಂ ಶ್ರುತ್ವ, ಚೆನ್ನಾಗಿ ಶ್ರವಣ ಮಾಡಿ ಮಾಡಿ ಧ್ಯಾನೋಪಾಸನೆಯನ್ನು ಮಾಡಿ ಮಾಡಿ ಅಂತೇವ ಶ್ರುತಿಪರಾಯಣಾಃ ಅಂತೇವ ಮೃತ್ಯುಂ, ಕೇಳ್ತಾ ಕೇಳ್ತಾ ಅವರೂ ಕೂಡ ಅಂತ್ಯಕಾಲದಲ್ಲಿ ಮೃತ್ಯುವನ್ನ ದಾಟಿಯೇ ದಾಟ್ತಾರೆ. ಒಂದಲ್ಲ ಒಂದು ದಿನ ದಾಟಿಯೇ ದಾಟ್ತಾರೆ. ಎಂತಹ ಜ್ಞಾನಿಗಳೇನೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಎಂತಹ ಜ್ಞಾನಿಗಳೇನೆ. ಅದೇ ಅನೇಕ ಬಾರಿ ಹೇಳಿದ್ದೇನೆ. ಸಾಕ್ಷಾತ್ಕಾರ ಆಯಿತು ಅಂದ ತಕ್ಷಣವೇನು ಅವರಿಗೆ ಅಪರೋಕ್ಷ ಏನೋ ಮೋಕ್ಷ ಆಯಿತು ಅಂತ ಅರ್ಥ ಅಲ್ಲ. ಸಾಕ್ಷಾತ್ಕಾರ ಅಪರೋಕ್ಷ ಜ್ಞಾನವು ಬಂದವರೂ ಕೂಡ ಅನಂತ ಜನ್ಮಗಳ ನಂತರ ಅವರು ಮೋಕ್ಷವನ್ನು ಪಡಿತಾರೆ. ಜ್ಞಾನಿಗಳ ಅವಸ್ಥೆಯೇ ಹಾಗಿದೆ. ನಮ್ಮಂಥವ್ರದ್ದು ಕೇಳಬೇಕಾ? ಅನಂತಾನಂತ ಯೋನಿಗಳಲ್ಲಿ ಮತ್ತೆ ನಾವು ಹುಟ್ಟುತ್ತೇವೆ. ಈ ರೀತಿ ಶಾಸ್ತ್ರಜ್ಞಾನ ಇಲ್ಲದೆ ಹೋದರೂ ಕೂಡ ಶಾಸ್ತ್ರವನ್ನ ತಿಳಿದವರ ಹತ್ತಿರ ಪರಮಾತ್ಮನ ಬಗ್ಗೆ ಅವರ ಯೋಗ್ಯತೆಯ ತಕ್ಕ ಮಟ್ಟಿಗೆ ತಿಳಿದುಕೊಂಡು ಶ್ರವಣ, ಅವರ ಗುರುಗಳ ಹತ್ತಿರ ಶ್ರವಣ ಮಾಡಿ ಅದನ್ನು ಧ್ಯಾನವನ್ನು ಮಾಡ್ತಾರೆ. ಧ್ಯಾನವನ್ನು ಮಾಡ್ತಾ ಮಾಡ್ತಾ ಇನ್ನೂ ಶ್ರುತಿ ಪರಾಯಣ, ಸದಾಕಾಲ ಬಹಳ ಬಹಳ ಶ್ರವಣ ಮಾಡ್ತಾರೆ. ಅವರೂ ಕೂಡ ಒಂದಲ್ಲ ಒಂದು ದಿನ ಮೃತ್ಯುಂ ಅತಿತರಂತಿ, ಮೃತ್ಯುವನ್ನೂ ಕೂಡ ದಾಟಿಯೇ ದಾಟ್ತಾರೆ ಅಂತ ಇದರಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಇದರ ಅರ್ಥವನ್ನು ನಾಳಿನ ಪಾಠದಲ್ಲಿ ನೋಡೋಣ. ಮುಂದಿನ ಪಾಠಕ್ಕೆ ತೊಂದರೆ ಆಗುತ್ತೆ.